ಏನು ವಿಚಾರ ಸರ್? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಕೊಳ್ಳ? ನಿನ್ನೆ ಬೆಳಿಗ್ಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಆ ಕಾಲಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಏನು ಬಂದೋಬಸ್ತ್ ನಾವು ನಮ್ಮ ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅದರದ್ದು ಕಾಲ್ದು ಎಲ್ಲಿಂದ ಬಂದು ಯಾರು ಮಾಡಿದರು ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ. ಆದರೆ ನಮ್ಮದು ಇಲ್ಲಿವರೆಗೆ ವೆರಿಫಿಕೇಷನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ಅವ್ರಿಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ ಅವ್ರಿಗೆ ಮೊಬೈಲ್ ಫೋನಲ್ಲಿ ಗೊತ್ತಾಗ್ತದೆ ಮತ್ತು ಮೆಸೇಜಸಲ್ಲಿ. ಸೊ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡಿದ್ದಾರೆ. ಬಟ್ ಆಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್ ಅಂತ. ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಏನು ಐಟಮ್ ಇಲ್ಲ, ಯಾವುದು ಇಲ್ಲ, ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು. ಆದರೆ ಟೆಕ್ನಿಕಲ್ ಆದಾದಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ಆ ವ್ಯಕ್ತಿಗೆ ಇನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಿದ್ಮೇಲೆ ನಮ್ಮ DCP ಸೌತ್ ಈಸ್ಟ್ ಮತ್ತು ಅವ್ರ ತಂಡ ಮತ್ತು CCP ಟೀಮ್ ಮತ್ತು ನಮ್ಮದು ಬೇರೆ ಬೇರೆ ಟೀಮ್ಸ್ ಕೂಡ ಅವರು ಪರಿಶೀಲನೆ ಮಾಡ್ತಾಯಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಬಾಂಬ್ ಇಟ್ಟಿದ್ದೀವಿ. ಬಟ್ ಇಂಥ ಮಾಹಿತಿ, ಫಾಲ್ಸ್ ಇನ್ಫಾರ್ಮೇಷನ್ ಮತ್ತು ಥ್ರೆಟ್ ಮಾಡೋದು, ಬುಕ್ಸ್ ಕಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಡಿಟೇಲ್ ಮೆಂಟಲಿ ಡಿಸಾರ್ಡರ್ ಈ ಥರದ್ದು ಏನಾರು ಇದ್ದಾನೆ, ಹಿಂದೆ ಯಾವ್ದಾದ್ರು ಮಾಡಿದ್ದಾನ, ಅವ್ರ ಪೇರೆಂಟ್ಸ್ ಜೊತೆ ಇದ್ದಾನೆ, ಒಬ್ಬನೇ ಇದ್ದಾನೆ? ಇಲ್ಲ, ಕೋರಮಂಗಲ ಲಿಮಿಟ್ಸಲ್ಲಿ ವಾಸ ಮಾಡ್ತಿರೋ ಅವ್ರದ್ದು ಫ್ಯಾಮಿಲಿ ಇದೆ, ಅದು ಬೇರೆ ವಿಷಯ ಇದೆ. ಬಟ್ ಮೆಂಟಲ್ ಕಂಡೀಷನ್ ಬಗ್ಗೆ ನಾವು ಡಾಕ್ಟರ್ಸ್ಗೆ ನಾವು ಅವ್ರದ್ದು ಹಳೆ ರೆಕಾರ್ಡ್ಸ್ ಕೂಡ ನಾವು ತಗೊಂಡಿದ್ದೀವಿ. ಕೆಲವು ಟ್ರೀಟ್ಮೆಂಟಲ್ಲಿ ಇತ್ತಂತ ನಮಗೆ ಮಾಹಿತಿ ಬರ್ತಾ ಇದೆ. ಯಾರು ಸಂಬಂಧಪಟ್ಟ ಡಾಕ್ಟರ್ ಟ್ರೀಟ್ ಮಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಪರಿಶೀಲನೆ ಕೂಡ ನಾವು ಕೇಳ್ತೀವಿ, ಡೀಟೇಲ್ಸ್ ಕೇಳ್ತೀವಿ. ಅದಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿ ತೊಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು.